8 ಮಂದಿ ಮಕ್ಕಳು ಇಲ್ಲಿ ಬಂದವರು ಕುಡಿಯುವ ಅಭ್ಯಾಸ, ಬೀಡಿ ಸಿಗರೇಟಿನ ಅಭ್ಯಾಸ, ಆ ಅಭ್ಯಾಸವನ್ನು ಮಾಡುವಂಥವರಿಗೆ ಉತ್ತಮ ಮಾರ್ಗದರ್ಶನವನ್ನು ಕೊಟ್ಟದಿದ್ದರೆ ಅದು ರಾಗಣ್ಣ. ನಾನು ಯಾರಿಗೆ ಹೇಳಿದೆ, ನಿಮಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ, ಮನಸ್ಸಿಗೆ ನೋವಾದರೆ ಒಂದು ಅರ್ಧ ಗಂಟೆ ರಾಗಣ್ಣ ಹತ್ರ ಮಾತನಾಡಿ, ಏನೋ ಒಂದು ನಿಮಗೆ ಸಮಾಧಾನ ಸಿಗ್ತದೆ ಅದರಲ್ಲಿ. ಅಂಥ ವ್ಯಕ್ತಿತ್ವ ರಾಗಣ್ಣ. ಯಾಕೆ ಹೇಳಿದ್ರೆ, ನಾವು ಯಾರು ಜನರಿಗೆ ಖುಷಿಯಾಗುವಂಥದ್ದು ಯಾವತ್ತೂ ಇಲ್ಲ. ಪ್ರತಿಯೊಬ್ಬರಿಗೆ ಖುಷಿಯಾಗಿ ನಡ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಯಾರಿಂದ ಸಾಧ್ಯ ಇಲ್ಲ. ನಾವು ನಮ್ಮ ಮನಸ್ಸಿಗೆ ತೋಚಿದಂತೆ ನಡಿಬೇಕು. ಅಂಥ ಪ್ರವೃತ್ತಿ ರಾಗಣ್ಣಂದು ಕೂಡ. ಅವರಿಗೆ ಏನು ಮನಸ್ಸಿಗೆ ತೋರ್ತದೆ ಅವ್ರು ಮಾಡ್ತಾ ಇರ್ತಾರೆ. ಬೇರೆಯವರಿಗೆ ಹಾಳಾಗದಂತೆ, ಒಂದಿಬ್ಬರಿಗೆ ಒಳ್ಳೇದಾಗ್ತದೆ ಅಂತಾದರೆ ನಾವು ಯಾವುದೋ ಮಾಡಿದ ಕೆಲಸ ಕೂಡ ಒಳ್ಳೇದೇ ಇದೆ. ಅದು ಇನ್ನೊಬ್ಬರಿಂದ ನಮಗೆ ಶಾಬಾಸ್ಗಿರಿ ಬೇಕಾಗಿಲ್ಲ. ಅಂಥ ಪ್ರವೃತ್ತಿ ರಾಗಣ್ಣಂದು. ಅದಕ್ಕೆ ಸಣ್ಣ ಒಂದು ಉದಾಹರಣೆ ಹೇಳ್ತಾನೆ. ನಾವು ಎಂಥ ಮಾಡಿದ್ರು ಕೂಡ ಮನುಷ್ಯನಿಗೆ ಸರಿ ಕಾಣುವುದಿಲ್ಲ ಅಂತ ಹೇಳೋದಕ್ಕೆ ಸಣ್ಣ ಉದಾಹರಣೆ. ಒಬ್ಬ ಒಂದು ಕತ್ತೆ ನಡ್ಕೊಂಡು ಹೋಗ್ತಾ ಇರ್ತಾನಂತೆ ಮಾರ್ಗದಲ್ಲಿ. ಇದ್ರ ಮೇಲೆ 4 ಮಂದಿ ನಿಂತಿರ್ತಾರೆ. ಹೋಗ್ತಾ ಇರಬೇಕಾದ್ರೆ ಇಬ್ಬರು ಮಾತನಾಡ್ತಾ ಇರ್ತಾರೆ. ಎಂತ ಮಾರ, ಕತ್ತೆ ನಡ್ಕೊಂಡು ಹೋಗ್ತಾ ಇದ್ದಾನೆ, ಈ ನಮ್ಮನ್ನ ಸುಡುಗಿಸಲು ಕತ್ತೆ ಇದೆ ಯಾಕೆ ಅಂತೇಳಿ. ಸರಿ ತಾನೆ, ನೀನು ಯಾಕೆ ಕತ್ತೆ ನಡ್ಕೊಂಡು ಹೋಗ್ತಾ ಇದ್ದಿ, ಅದ್ರ ಮೇಲೆ ಕುತ್ಕೊಂಡು ಹೋಗ್ಬೋದು. ಅವ್ನು ತಿಳಿದವ ಅಂತ ಹೇಳ್ತಾನೆ, ನೀವು ಕತ್ತೆ ಮೇಲೆ ಕುತ್ಕೊಳ್ತಾನೆ. ಹಾಗೆ ಒಂದು 100 ಫರ್ಲಾಂಗ್ ಹೋದ ಕೂಡಲೇ ಇನ್ನೊಂದಿಬ್ಬರು ಸಿಗ್ತಾರೆ. ಎಂತ ಮಾರಿ, ಇಷ್ಟು ಬಿಸಿಲು, ಆ ಪಾಪ ಕತ್ತೆ ನಡಿಲಿಕ್ಕೆ ನಮಗೆ ಆಗುದಿಲ್ಲ, ಅದರ ಮೇಲೆ ಏನೋ ಕುತ್ಕೊಂಡು ಹೋಗ್ತಾನೆ. ಎಂಥ ಅಹಂಕಾರ ಇವನಿಗೆ. ಅವನಿಗೆ ಅದು ಸರಿ ಕಾಣೋದಿಲ್ಲ. ಅಲ್ಲಿ ನಿಂತವರಿಗೆ ಹೇಳ್ತಾನೆ, ಅಲ್ಲಿಂದ ಕೆಳಗಿಳಿತಾನೆ. ಸ್ವಲ್ಪ ಮುಂದೆ ಹೋಗಿ ಆ ಕತ್ತೇನೆ ಅವನ ಹೆಗಲ ಮೇಲೆ ಹಾಕ್ತಾನೆ. ಆಗ ಒಂದು 4 ಮಂದಿ ನಿಂತು ನೋಡ್ತಾ ಇದ್ದು ನಗಡ್ತಾನಂತೆ ಇವನನ್ನು ನೋಡಿ. ಎಂಥ ಮೂರ್ಖ ಮಾರ, ಹೋಗು ನಡ್ಕೊಂಡು ಹೋಗಿ ಕತ್ತೆಯ ಮೇಲೆ ಕುತ್ಕೊಳ್ಬೇಕಿತ್ತು. ಉಲ್ಟಾ ಇವ ಕತ್ತೆಯ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಎಂಥ ನಮ್ಮನೆ ಮನಸ್ಸಿನ ಅವನು, ಇವನಿಗೆ ಏನು ತಲೆ ಸರಿ ಇಲ್ಲ, ಹೆಡ್ಡ ಅಂತ ಹೇಳ್ತಾನೆ. ಹಾಗೆ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ಇವನ ಮನಸ್ಸಿಗೆ ಆಲೋಚನೆ, ನಾವು ಯಾವ ಥರ ನಡೆದರೂ ಕೂಡ ಜನರಿಗೆ ಸರಿ ಕಾಣೋದಿಲ್ಲ. ಎದ್ದರಲ್ಲಿ ತಪ್ಪು ಹುಡುಕುಗಳನ್ನು ಹುಡುಕುದೆ. ಮನುಷ್ಯನ ಧರ್ಮ ಅಂತ ಹೇಳಿದ್ರೆ ಎದುರಿನಲ್ಲಿರುವವನಲ್ಲಿ ತಪ್ಪು ಏನು ಅಂತೇಳಿ ಹುಡುಕುದು. ಅದರಲ್ಲಿ ಏನು ಸರಿ ಅಂತೇಳಿ ಆಲೋಚನೆ ಯಾವ ಮನುಷ್ಯ ಕೂಡ ಮಾಡೋದಿಲ್ಲ. ಆದ್ದರಿಂದ ಮನುಷ್ಯರಿಗೆ ಬೇಕಾದಾಗಿ ನಾವು ಹುಡುಕುದಲ್ಲ, ನಮಗೆ ಮನಸ್ಸಲ್ಲಿ ಯಾವ ಸರಿ ಬರ್ತದೆ ಅದನ್ನು ಮಾಡುವಂಥದ್ದೇ ನಿಜವಾದ ಧರ್ಮ. ಆ ಧರ್ಮವನ್ನು ರಾಗಣ್ಣ ಮಾಡ್ತಾ ಇದ್ದಾರೆ. ಯಾವತ್ತಾದರೂ ಕೂಡ ಅವರು ನಾನು ಮಾಡಿದ್ದು ನನ್ನಿಂದ ಆದದಂತ ಯಾವತ್ತೂ ಹೇಳುವುದಿಲ್ಲ. ನಮ್ಗೆ ಗೊತ್ತುಂಟು, ನಾವು ಅದರ ಬಗ್ಗೆ ಯಾವತ್ತೂ ಅವರು ನೀವು ಹೀಗೆ ಮಾಡಿದ್ರೆ ನಾವು ಹೇಳೋದಿಲ್ಲ. ನಮ್ಮ ಮನಸ್ಸಲ್ಲಿ ಇರ್ತದೆ, ಅವ್ರು ಹೇಳೋದಿಲ್ಲ. ನಾವೆಲ್ಲ ಸೇರಿ ಮಾಡುವ, ಇದು ಕೆಲಸ ನಮ್ಮಿಂದ ಆದದ್ದು, ನಾನು ಮಾಡಿದಂತೆ ಯಾವತ್ತೂ ಹೇಳೋದಿಲ್ಲ. ಯಾವ ಮನುಷ್ಯ ಈ ಎಲ್ಲ ಕೆಲಸ ನಾವು ಸೇರಿ ಮಾಡಿದ ಅಂತ ಹೇಳ್ತವ, ಅವ ನಿಜವಾಗಿ ಅವನಲ್ಲಿ ಉತ್ತಮ ವ್ಯಕ್ತಿತ್ವ ಅಂತೇಳಿ ಗುರುತಿಸ್ಬೇಕು. ಯಾಕೆ ಹೇಳಿದ್ರೆ, ಇಲ್ಲದಿದ್ರೆ ಯಾವುದೇ ರಾಜಕಾರಣಿ ಇರಲಿ, ದೊಡ್ಡ ವ್ಯಕ್ತಿ ಇರಲಿ, ಅದು ನಾನು ಮಾಡಿದ್ದು, ಇದು ನಾನು ಮಾಡಿದ್ದು, ಇದು ನನ್ನಿಂದಲೇ ಆದದ್ದು, ನಿಜವಾಗಿ ಬಹುಮಾನ ಏನಿಲ್ಲ ಅವನಿಂದ ಆದದ್ದು. ಏನೋ ಒಂದು ದೇವರು ಅವನ ಕೈಯಿಂದ ಮಾಡಿಸಿದಾರಿನ ಮನುಷ್ಯ ಏನು ಮಾಡುವಂಥದ್ದಿಲ್ಲ. ಅಂಥದ್ದು ಅಂಥ ಜ್ಞಾನ ಎಲ್ಲ ಪರಿಪೂರ್ಣತೆ ಕಂಡದ್ದು ನಾನು ರಾಗಣ್ಣನಲ್ಲಿ. ಅವರು ಯಾವುದೇ ಕೆಲಸ ಮಾಡಲಿ ನಾವೆಲ್ಲ ಸೇರಿ ಮಾಡುವ, ನಾವು ಮಾಡಿದ್ರೆ ನಾವೆಲ್ಲ ಸೇರಿ ಮಾಡಿದರೆ ಒಳ್ಳೆದಾಗ್ತದೆ ಅಂತ ಹೇಳುವಂಥ ಮನಸ್ಥಿತಿ ಅವರಲ್ಲಿ ಉಂಟು. ಅಂಥ ವ್ಯಕ್ತಿ ಯಾವಾಗಲೂ ದೊಡ್ಡವನಾಗ್ತಾನೆ. ಅವರು ಇವಾಗ ನಿಜವಾಗಿ ಸ್ವಾಮೀಜಿ ಎಲ್ಲ ಇರ್ಬೋದು, ಆದರೆ ಅವರಲ್ಲಿರುವ ಗುಣ, ಮನಸ್ಸು, ಅವರ ವ್ಯಕ್ತಿತ್ವ ಯಾವುದೇ ನಮ್ಮ ಸಮಾಜದ ಸ್ವಾಮೀಜಿಗಳಿಂದ ಕೆಳಗಿಲ್ಲ ನನ್ನ ಲೆಕ್ಕದಲ್ಲಿ. ಆ ದೇವರು ಅವರ ಕೈಯಿಂದ ಬೇಕಾದಷ್ಟು ಕೆಲಸವನ್ನು ಇವರಿಗೆ ಮಾಡಿಸಿದ್ದಾರೆ, ಇನ್ನು ಮುಂದೆ ಕೂಡ ಮಾಡಿಸಬೇಕು. ಕಾರ್ಕಳದ ಜನತೆಯಲ್ಲಿ, ಕಾರ್ಕಳದ ಇಡೀ ಜನತೆಯಲ್ಲಿ ಒಂದು ಭಜನೆಯಲ್ಲಿ ಏನು ಶಕ್ತಿ ಇದೆ ಅಂತ ತೋರಿಸಿಕೊಡುವಂಥ ಒಂದು ವ್ಯಕ್ತಿ ಇದೆ ಅಂತ ಆದರೆ ರಾಗಣ್ಣ. ತುಂಬ ಮಂದಿ ಭಜನೆ ಹಾಡ್ತಾರೆ, ಆದರೆ ಅವರು ಹಾಡುವಾಗ ಭಕ್ತಿಯಿಂದ ಮನಸ್ಸಿನ ಒಳಗಿನಿಂದ ಬರುವಂಥ ಭಕ್ತಿ ಎಲ್ಲರಲ್ಲಿ ಇರುವುದಿಲ್ಲ. ಎಲ್ಲ ರಾಗ ಒಳ್ಳೆದಿರ್ತದೆ, ಕೆಲವರು ಹಾಡ್ತಾರೆ, ಆದರೆ ಅದು ಹಾಡುವಾಗ ದೇವರ ಮನಸ್ಸಿಗೆ ತಾಗುವಂತಿರಬೇಕು. ಆ ನಮನೆಯಾಗಿ ಒಂದು ಅದರಲ್ಲಿ ಕಲ್ಲಿನ ಹಾಕ್ತಾರೆ ಅವರು ಭಜನೆ ಹಾಡುವಾಗ. ನಾನು ನೋಡ್ತೇನೆ, ಅವ್ರು ನೋಡುವುದಿಲ್ಲ. ನಾವು ದೇವಸ್ಥಾನಕ್ಕೆ ಇಲ್ಲಿ ಮಠಕ್ಕೆ ಬಂದು ಸುತ್ತುತ್ತಿರುವಾಗ ಅವ್ರು ಭಜನೆ ಹೇಳ್ತಾ ಇದ್ರೆ ಅವರು ಆ ಭಜನೆಯಲ್ಲೇ ಕಲ್ಲಿನ ಏನು ಹೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ. ನಾವು ಅವ್ರನ್ನ ನೋಡಿದ್ರು ಕೂಡ ಅವ್ರು ನಮ್ಮನ್ನು ನೋಡುವುದಿಲ್ಲ. ಹೇಳುವಾಗ ಅವರಿಗೆ ಏನೋ ಒಂದು ಅವಿನಾಭಾವ ಸಂಬಂಧ ದೇವರ ಹತ್ರ. ಅಂಥ ಒಂದು ಒಳ್ಳೆಯ ಕೆಲವು ಗುಣಗಳನ್ನು ನಮ್ಮವರೆಲ್ಲ ಕಲೀಲಿ. ರಾಗಣ್ಣನ ಜೊತೆಗಿದ್ದದ್ದೇ ನಮಗೆ ಒಂದು ಹೆಮ್ಮೆ ಅಂತ ಹೇಳಿಸ್ತದೆ ನನಗೆ. ಯಾಕೆ ಹೇಳಿದರೆ, ಇಂಥ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದ್ರಲ್ಲ, ಯಾವುದೇ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬೇಕಾದ್ರೆ ಅದಕ್ಕೆ ಏನೋ ಅವಿನಾಭಾವ ಸಂಬಂಧ ಇರ್ತದೆ. ಇಲ್ಲದಿದ್ದರೆ ಯಾರೋ ಒಂದು ವ್ಯಕ್ತಿ ನಮಗೆ ಸಂಬಂಧ ಆಗಲಿಕ್ಕೆ ಸಾಧ್ಯವಿಲ್ಲ. ಏನು ಅವ್ರ ಜೊತೆಯಲ್ಲಿ ನಾವು ಇರಬೇಕು ಹೇಳಿ, ಈ ಕಾಲ ನಿಮ್ಮ ಬರ್ದುಂಟು, ಆ ರೀತಿ ನಾವಿದ್ದೇವೆ, ಮುಂದೆ ಕೂಡ ಜೊತೆಯಾಗಿರ್ತೇವೆ. ಎಷ್ಟೋ ಮಿತ್ರತ್ವ ಇರಲಿ, ಆ ಮಿತ್ರನೊಂದಿಗೆ ಒಂದಿನ ಜಗಳ ಆಗ್ತದೆ ಇಲ್ವ? ಆಗ್ತದೆ. ಎಂತಾದ್ರೂ ಸಣ್ಣ ವಿಷಯದಲ್ಲಿ ಮನಸ್ತಾಪ ಆಗ್ತದೆ. ಆದರೆ ಅದಕ್ಕೆ ಒಂದು ಎಲ್ಲ ಉಲ್ಟಾ ಅಂತ ಹೇಳಿದ್ರಾಗೋಣ. ನಾವು ಇಷ್ಟು ವರ್ಷದಿಂದ ಒಟ್ಟಿಗಿದ್ದೇವೆ, ಒಂದು ದಿನ ನಮಗೆ ಮತ್ತು ಅವ್ರಿಗೆ ಚರ್ಚೆ ಆಗಿಲ್ಲ.
ಯಾವತ್ತು ನಾನೆಂತ ಹೇಳಿದ್ರು ಅವರು ಹೌದು ಹೇಳ್ತಾರೆ, ಪಕ್ಕನ ತಪ್ಪಿದ್ರು ಹೌದು ಹೇಳ್ತಾರೆ, ಅದು ವಿಚಿತ್ರ. ಹೇಳಿದ್ರು ಸುಧಾರಿಸ್ಕೊಂಡು ಹೋಗುವಂಥ ಮನಸ್ಥಿತಿ ಅವರು. ನಮಗೆ ಬೇಜಾರಾಗ್ತದೆ ಅಂತ ಹೇಳಿ ಹೇಳ್ತಾರೆ ಅವರು. ನಾವು ಅದು ಹೇಳಿದ್ರು ತಪ್ಪಿದ್ರು ಕೂಡ ಏನಾದರೂ ಒಂದು ಸರಿ ಮಾಡಿಕೊಂಡು ಹೋಗುವಂಥ ಮನಸ್ಥಿತಿ. ಆದ್ದರಿಂದ ಯಾವತ್ತು ನಮಗೆ ಮತ್ತು ಅವ್ರಿಗೆ ಜಗಳವೇ ಆಗಲಿಲ್ಲ, ಯಾವ ವಿಷಯ ಚರ್ಚೆಯೇ ಆಗಲಿಲ್ಲ. ಯಾರತ್ತಾದರೂ ಎಷ್ಟು ಕ್ಲೋಸ್ ಇರುವ ಚರ್ಚೆ ಆಗ್ತದೆ ಇದು ಇಲ್ಲ. ನಮ್ಮ ಜೊತೆಯಲ್ಲಿ ಇವತ್ತುವರೆಗೆ ಯಾವುದೂ ಆಗಿಲ್ಲ. ಯಾಕೆ ಹೇಳಿದರೆ ಅವರಲ್ಲಿರುವುದು ಶಾಂತ ಸ್ವಭಾವವೇ ಕಾರಣ. ಅಂಥ ಸ್ವಭಾವ ನಾವೆಲ್ಲರೂ ಕಲಿಯುವ. ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಇರುವ ಎಲ್ಲ ಮಕ್ಕಳು ಕೂಡ ಉತ್ತಮ ಕೆಲಸಗಳನ್ನು ಮಾಡಲಿ, ಬೇರೆಯವರಿಗೆ ಉಪಕಾರ ಮಾಡಲಿ. ನಮ್ಮ ದೇಶಕ್ಕೆ ಏನು ನಾವು ಒಳ್ಳೆ ಕೆಲಸ ಮಾಡಬೇಕು ಹೇಳಿದರೆ ಗುಂಡುಗಳನ್ನು ಇಟ್ಕೊಂಡು ಹೋಗಿ ಗಡಿಯಲ್ಲಿ ಕಾಯಬೇಕೇಳಿಲ್ಲ. ನಮ್ಮಿಂದ ಆಗುವ ಒಳ್ಳೆ ಕೆಲಸ ಮಾಡುವ, ಅದು ಅವರು ಮಾಡ್ತಾ ಇದ್ದಾರೆ. ಯಾರದು ನಾವೊಂದೀಗ ಮಾರ್ಗದ ಕೆಲಸ ಬಿಟ್ಟು ಅದನ್ನು ತೆಗೆದು ಬದಿಗಾಕಿದ್ದಾರೆ, ಅದು ಕೂಡ ಒಂದು ಒಳ್ಳೆ ಕೆಲಸವೇ. ದಿನಕ್ಕೊಂದು ಒಳ್ಳೆ ಕೆಲಸ ಯಾವುದಾಗ್ತದೆ? ಒಂದು ಕೆಲಸ ಮಾಡಿದರೆ ಎಷ್ಟೋ ಜನ ಸುಧಾರಿಸಿದರೆ ಎಷ್ಟೋ ನಮ್ಮ ಊರಿಗೆ ಒಳ್ಳೆಯದಾಗ್ತದೆ. ಅಂಥ ಕೆಲಸಗಳನ್ನು ನಾವೆಲ್ಲ ಜೊತೆ ಸೇರಿ ಮಾಡುವ. ನಾವು ಯಾವತ್ತೂ ರಾಘಣ್ಣನ ಜೊತೆ ಇರ್ತೇವಂತ ಹೇಳ್ತಾ ಆ ದೇವರು ಅವರಿಗೆ ಉತ್ತಮ ಆಯುಷ್ಯ, ಆರೋಗ್ಯ, ಬೇಕಾದಷ್ಟು ಜನಸಂಪತ್ತು ಅವರು ಕೇಳೋದಿಲ್ಲ, ನಾನು ಹೇಳೋದಿಲ್ಲ. ಅವರಿಗೆ ಬೇಕಾದಷ್ಟು ಇರಲಿ, ಅವರಿಗೆ ಬೇಕಾದಷ್ಟು, ಅವರು ಯಾರ ಹತ್ರ ಕೇಳದ ಹಾಗೆ ಅವರಿಗೆ ಬೇಕಾದಷ್ಟು ಆ ಧನ ಸಂಪತ್ತು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ. ಮೊನ್ನೆ ಮಾನ್ಯ ಕೃಷ್ಣ ಮಡಿವಾಳಿಯವರು ತನ್ನ ಮೌನದಿಂದಲೇ ದಿನೇಶ್ ದೇವಡಿಗೆಯವರು ಕೂಡ ತಮ್ಮ ಮೌನದಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಈಗ ಮುಂದೆ ಈ ಸಂತೋಷ್ ಸರ್ ಎರಡು ಮಾತುಗಳನ್ನು ಅವರು ಕೂಡ ಮೌನದಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಮುಂದೆ ಗಣೇಶಾಚಾರ್ಯ ಎಲ್ಲರೂ ಅವರು ಕೂಡ ಸಂತೋಷ್ ಜಿ ಇವರು ಕೂಡ ಮೌನದಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಇವರ ವ್ಯಾಪ್ತಿ ಎಷ್ಟಿದೆ ಅಂತ ಹೇಳಿದರೆ ಒಂದು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿದೆ, ಇವರು ಎಲ್ಲ ಧರ್ಮಕ್ಕೂ ಸೀಮಿತವಾಗಿ ಹೋಗಿದ್ದಾರೆ. ಇವರ ಬಳಿ ಒಂದು ಕ್ರೈಸ್ತರಿರ್ಬೋದು, ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಎಲ್ಲರೂ ಕೂಡ ಅವ್ರ ಜೊತೆ ಇದ್ದಾರೆ. ಒಂದು ಅವರೊಬ್ಬ ಸ್ನೇಹಿತ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ಕ್ರೈಸ್ತರಾಗಿದ್ದರೂ ಕೂಡ ಇವರ ಹತ್ರ ಕೇಳ್ತಾರೆ. ಒಂದು ತೆಳ್ಳಾರಿನ ಮುಸಲ್ಮಾನ ವ್ಯಕ್ತಿ ಅವನ ಜಾಗವನ್ನು ಪರ್ಚೇಸ್ ಮಾಡುವಾಗ ಅಲ್ಲಿ ನಾಗನ ಸಮಸ್ಯೆ ಇದೆಯಾ ಅದೆಲ್ಲ ನೋಡಲಿಕ್ಕೆ ಇವರನ್ನು ಕರೀತಾರೆ. ಹಾಗಾಗಿ ಇವರ ವ್ಯಾಪ್ತಿ ನಾಡಿನ ಉದ್ದಗಲಪ್ಪ ಹರಡಿದೆ ಅಂತ ಹೇಳ್ತಾ ಮುಂದೆ ನಮ್ಮ ಮೂಡಿಗೆರೆ ಎಸ್.ಬಿ.ಐ ಬ್ಯಾಂಕಿನ ಪ್ರತಿನಿಧಿಯಾದಂಥ ನಮ್ಮ ಮೂಡಿಗೆರೆ ಗಣೇಶ್ ಇವರು ಶುಭವನ್ನು ಹಾರೈಸುವಂತೆ ವಿನಂತಿಸ್ತೇನೆ. ಮೊದಲಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ವಂದಿಸುತ್ತಾ ರಾಘಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಶುರು ಮಾಡ್ತೇನೆ. ನಾನು ಎಲ್ಲೋ ಓದಿದ್ದೆ ಒಂದು ಕಡೆ ರಾಯರ ಬಗ್ಗೆ, ಕಷ್ಟ ಬಂದಾಗ ಗೊತ್ತಿದ್ದವರೆಲ್ಲ ಕೈ ಬಿಟ್ಟಾಗ ಕೊನೆಗೆ ಒಂದು ಕಾಪಾಡೋ ಶಕ್ತಿ ಇರುತ್ತೆ, ರಾಯರಿದ್ದಾರೆ ಅಂತ. ಆದರೆ ಅದೇ ರಾಯರ ಪರಿಚಯ ಮಾಡಿಕೊಟ್ಟಿದ್ದು ನನಗೆ ರಾಘಣ್ಣವರು. ನನಗೆ ಒಂದು ಧೈರ್ಯ ಇರುತ್ತೆ ಯಾವಾಗ ರಾಘಣ್ಣ ನಮ್ಮ ಜೊತೆ ಇರ್ತಾರೆ ಅಂತ. ಅವರು ನಮ್ಮ ಜೊತೆ ಇದ್ದಾರೆ ಅನ್ನೋದು ನಮಗೆ ಹೆಮ್ಮೆ ವಿಷಯ. ನಮ್ಮ ಲೈಫಲ್ಲಿ ತುಂಬ ಕಷ್ಟ ಬಂದಾಗ ಅವರ ಹತ್ರ ಹೋಗಿ ಸಜೆಷನ್ ಕೇಳುವಾಗ ಅವರು ಒಂದು ಮಾರ್ಗದರ್ಶನ ಕೊಡ್ತಾಯಿದ್ರು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ. ಒಬ್ಬರಿಗೆ ಒಳ್ಳೆಯದಾಗುತ್ತೆ ಅಂದರೆ ಅವರು ಯಾವ ರೀತಿ ಸಹಾಯ ಮಾಡೋಕ್ಕೆ ರೆಡಿ ಇರ್ತಾರೆ ಯಾವಾಗಲೂ. ಇಷ್ಟು ಹೇಳ್ತಾ ನಾನು ಎರಡು ಮಾತು ಗಣೇಶ್ ಮುಂದೆ ಕಾರ್ಯಕ್ರಮಕ್ಕಾಗಿ ಸುಬ್ರಹ್ಮಣ್ಯ ಎರಡು ಮಾತಾಡಿ ಮತ್ತು ನಮ್ಮ ಶಿವಾಲಯದಿಂದ ಮನೆಯಿಂದ ಪ್ರತಿನಿಧಿಯಾಗಿ ರಾಘಣ್ಣನವರ ಸಹೋದರರು ಅವರು ಜನ್ಮದಿನದ ಪ್ರಯುಕ್ತ ಎರಡು ಶುಭವನ್ನು ಹಾರೈಸಬೇಕಂತ ಅವರು ಕೂಡ ಮೌನದಿಂದಲೇ ಮುಂದೆ ನಮ್ಮೆಲ್ಲರನ್ನು ಉದ್ದೇಶಿಸಿ
ಪ್ರಶಾಂತಿ ಅವರು ಬೆಳಿಗ್ಗೆ ಫೋನಲ್ಲಿ ಮಾತಾಡಿದ್ದಾರೆ, ಆ ಕಾರಣ ಅವರಿಗೆ ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಮುಂದೆ ಕಾರ್ಯಕ್ರಮದ ಅಂತಿಮ ಘಟ್ಟ, ನಮ್ಮನ್ನು ಎಲ್ಲರನ್ನು ಉದ್ದೇಶಿಸಿ ಅವರು ರಾಯರಿಂದ ಪ್ರಾರ್ಥನೆ ಮಾಡಿ ಎರಡು ಶುಭವನ್ನು ಹಾರೈಸಬೇಕು ಸರ್. ಮಾನ್ಯ ರಾಘವೇಂದ್ರನಲ್ಲಿ ಕೇಳಿಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ ವಿಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪಾಪಾವಲಿ ಪಾಟನಪೃಪಾಂಗಃ ಶ್ರೀಪಾಣಿ ಪದ್ಮಾಂಜಿತ ಜಾನುಜಂಗಃ ಗೋಪಾಲಬಾಲ ಕೃಪಯಾ ಸ್ವಯಂನಃ ಶ್ರೀಪಾಂಡುರಂಗ ಭಕ್ತು ಪ್ರಸನ್ನ. ಶ್ರೀರಾಯರ ಚರಣಾರವಿಂದಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಗುರುಗಳನ್ನು ಪ್ರಾರ್ಥಿಸುತ್ತಾ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಚಪ್ಪಗಳಿದ ಪುರಂದರದಾಸರು ಬಹಳ ಸುಂದರವಾಗಿ ಮನುಷ್ಯನ ಜನ್ಮದ ಬಗ್ಗೆ ವಿಸ್ತರಿಸ್ತಾ ಹೋಗ್ತಾರೆ. ಎಲ್ಲಿಯೂ ಮಾನವನ ದೇಹ ದೊಡ್ಡದು ಎಂಬುದಾಗಿ ಹೇಳಲಿಲ್ಲ. ಮಾನವ ಜನ್ಮ ದೊಡ್ಡದು. ಮಾನವನ ದೇಹ ಎಷ್ಟು ದೊಡ್ಡದು ಇದ್ದರೂ ಆತ್ಮ ಹೆಬ್ಬೆರಳಿನ ಅರ್ಧದಷ್ಟು ಇರ್ತದಂತೆ. ಅದಕ್ಕೋಸ್ಕರ ಆತ್ಮದ ಬಗ್ಗೆ ದಿನನಿತ್ಯ ತಾನು ತಿಳಿದು ಏನಾದರೂ ಆತ್ಮಕ್ಕೆ ಒಂದು ಪುಷ್ಟಿ ಕೊಡುವ ಕೆಲಸ ಮಾಡಬೇಕು ಎಂಬುದಾಗಿ ದಾಸರ ಅಪ್ಪಣೆ ಇದೆ. ಯಾವ ರೀತಿಯಾಗಿ ದೇಹಕ್ಕೆ ಪೌಷ್ಟಿಕಾಂಶಗಳನ್ನು ತಿಂದು ದಷ್ಟಪುಷ್ಟವಾಗಿ ಬೆಳೆಯುತ್ತದೋ, ಖಾಲಿ ದೇಹ ಬೆಳೆದರೆ ಸಾಕಾಗುವುದಿಲ್ಲ, ಆತ್ಮವೂ ಬೆಳಿಬೇಕು. ಆತ್ಮಕ್ಕೋಸ್ಕರ ವಿಶೇಷವಾದಂತಹ ಧ್ಯಾನ, ಜಪ, ತಪ, ಪೂಜೆ ಇದೊಂದು ಕಡೆಯಾದರೆ ತನ್ಮುಖೇನ ಸಮಾಜದ ಸೇವೆ. ಇವತ್ತು ನಾನು ಏನು ಹೇಳಿ ಹೊರಟಿದ್ದೇನೆ ಹೇಳಿದರೆ, ನಾವು ಯಾರನ್ನೂ ನಂಬ್ತೇವೆ ಮತ್ತು ಯಾರಿಗೆ ಪ್ರಣಾಮಗಳನ್ನು ಮಾಡ್ತೇವೆ ಅಂಥವರ 100ಕ್ಕೆ 100 ಗುಣ ಬರದಿದ್ದರೂ ಒಂದರ ಅರ್ಧದಷ್ಟು ಬಂದರೂ ಸಾಕಂತೆ ಅವನು ಆ ದೇವರಿಗೆ ಮಾಡುವಂತಹ ದೊಡ್ಡ ಆ ಒಂದು ಪೂಜೆ ಅನಿಸಲ್ಪಡ್ತದೆ. ರಾಘವೇಂದ್ರ ಗುರು ಸಾರ್ವಭೌಮರು ತನ್ನ ಜೀವಿತ ಅವಧಿಯಲ್ಲಿ ಏನೆಲ್ಲ ಸಾಧನೆ ಮಾಡಿದ ಹೇಳಿದರೆ, ಯಾವ ಧರ್ಮ, ಜಾತಿ, ವೇದ, ಕುಲ ಎಲ್ಲವನ್ನು ಬಿಟ್ಟು ಉಪಕರಿಸಿದ ಮಹನೀಯರು. ಇವತ್ತಿಗೂ 348 ವರ್ಷಗಳಾದರೂ ಇವತ್ತಿಗೂ ಬೇಡಿ ಬಂದವರಿಗೆ ಇಲ್ಲ ಹೇಳದೆ ಕೊಡ್ತಾನೇ ಇದ್ದಾರೆ, ಮುಂದಕ್ಕೂ ಕೊಡ್ತಾರೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಹೇಳಿದ್ದಾರೆ. ಹುಟ್ಟಿದ ಊರು ಸಿರ್ಲಾಲಾಚೆ ಆದರೂ ಯಾರ ಹೆಸರಿಟ್ಟರು ರಾಘವೇಂದ್ರ ಅಂತ. ಇಲ್ಲಿಯ ತನಕ ಈ ಕ್ಷೇತ್ರದಲ್ಲಿ ಗುರುಗಳ ಸೇವೆ ಮಾಡುವಂತಹ ಭಾಗ್ಯ ರಾಮದೇವರು, ರಾಯರು, ಮುಖ್ಯ ಪ್ರಾಣ ಮಧ್ವಾಚಾರ್ಯರು ಅನುಗ್ರಹಿಸಿದ್ದಾರೆ. ಯಾಕೆ ಕೇಳಿದರೆ, ಒಂದು ಕ್ಷೇತ್ರದಲ್ಲಿ ಇರಬೇಕಾದರೂ, ಒಂದು ಕ್ಷೇತ್ರಕ್ಕೆ ಬರಬೇಕಾದರೂ ವಿಶೇಷವಾದಂತಹ ಅನುಗ್ರಹ ಇದ್ದರೆ ಸಾಧ್ಯ. ಇನ್ನು ಗುರುಗಳ